ಬೆಳಿಗ್ಗೆ 5 ಗಂಟೆಗೆ ಹೇಳಿ ನಿಮ್ಮ ಜೀವನವೇ ಬದಲಾಗ್ತದೆ. ಈ ಒಂದು ವಾಕ್ಯ ಕೇಳಿ ಲಕ್ಷಾಂತರ ಜನರು ಅಲಾರಾಂ ಇಟ್ರು. ಕೆಲವರಿಗೆ ನಿಜವಾಗಿಯೂ ಜೀವನ ಬದಲಾಯಿತು. ಕೆಲವರಿಗೆ ಮೊದಲ ವಾರದಲ್ಲೇ ನಿಂತುಹೋಯ್ತು. ಯಾಕೆ? ಯಾಕೆಂದ್ರೆ ಬೆಳಿಗ್ಗೆ 5 ಗಂಟೆಗೆ ಹೇಳುವುದು ಇದು ಪರಿಹಾರ ಅಲ್ಲ, ಇದು ಫಲಿತಾಂಶ. ಸ್ನೇಹಿತರೆ, ಇವತ್ತು ನೋಡೋಣ ರಾಬಿನ್ ಶರ್ಮಾ ಅವರ ದ 5 AM ಕ್ಲಬ್ ಪುಸ್ತಕ ನಿಜವಾಗಿ ಏನ್ ಹೇಳಿತ್ತು ಮತ್ತು ಅದರ ಹಿಂದೆ ವಿಜ್ಞಾನ ಏನ್ ಹೇಳ್ತದೆ ಅಂತ. ಪುಸ್ತಕದ ಒಟ್ಟು ವಿಚಾರ ಒಂದೇ ಸಾಲಿನಲ್ಲಿ ಹೇಳಬಹುದು. ನಿಮ್ಮ ಬೆಳಗಿನ ಮೊದಲ ಗಂಟೆ ನಿಮ್ದಾಗಿದೆ. ಎದ್ದ ತಕ್ಷಣ ಮೊಬೈಲ್, ಸುದ್ದಿ, ಸಾಮಾಜಿಕ ಜಾಲತಾಣ ಇವು ನಿಮ್ಮ ಮನಸ್ಸನ್ನ ಆ ದಿನ ಹೇಗೆ ಯೋಚಿಸಬೇಕು ಅಂತ ನಿರ್ಧರಿಸ್ತದೆ. ಬದಲಾಗಿ ಆ ಮೊದಲ 1 ಗಂಟೆಯನ್ನ ನೀವೇ ನಿರ್ಧರಿಸಿ. ಅದಕ್ಕಾಗಿ ಪುಸ್ತಕ ಒಂದು ಸರಳ ಕ್ರಮವನ್ನ ಕೊಟ್ಟಿದೆ. 20-20-20 ರೂಲ್. ಮೊದಲ 20 ನಿಮಿಷ ದೇಹ ಚಲಿಸಲಿ, ಅದಕ್ಕಾಗಿ ವ್ಯಾಯಾಮ, ನಡಿಗೆ. ಮುಂದಿನ 20 ನಿಮಿಷ ಮನಸ್ಸು ಶಾಂತವಾಗಲಿ, ಅದಕ್ಕೆ ಧ್ಯಾನ, ಚಿಂತನೆ, ಮೌನ. ಕೊನೆಯ 20 ನಿಮಿಷ ಏನಾದ್ರೂ ಕಲೀರಿ, ಅದಕ್ಕಾಗಿ ಓದು, ಅಭ್ಯಾಸ. ಇದು ತುಂಬಾ ಚೆನ್ನಾಗಿದೆ. ಆದ್ರೆ ಪ್ರಶ್ನೆ ಇಲ್ಲಿಂದ ಶುರುವಾಗ್ತದೆ, 5 AM ಎಂಬ ಅಂಕಿಗೆ ಏನಾದ್ರೂ ವಿಶೇಷ ಶಕ್ತಿ ಇದೆಯಾ ಅಂತ. ಖಂಡಿತವಾಗಿಯೂ ಇಲ್ಲ. ರಾತ್ರಿ 12 ಗಂಟೆಗೆ ಮಲಗಿ ಬೆಳಿಗ್ಗೆ 5 ಗಂಟೆಗೆ ಎದ್ರೆ ದೇಹಕ್ಕೆ ಕೇವಲ 5 ಗಂಟೆ ನಿದ್ರೆ. ಹಲವಾರು ಸಂಶೋಧನೆಗಳ ಪ್ರಕಾರ ವಯಸ್ಕರಿಗೆ ಕನಿಷ್ಠ 7 ಗಂಟೆಯ ನಿದ್ರೆ ಅಗತ್ಯ. ನಿದ್ರೆ ಕಡಿಮೆಯಾದಾಗ ಗಮನ, ಸ್ಮರಣೆ, ನಿರ್ಧಾರ ಶಕ್ತಿ ಇವೆಲ್ಲವೂ ಕುಸಿಯುತ್ತದೆ. ಇದಕ್ಕೆ ಬಲವಾದಂತಹ ವೈಜ್ಞಾನಿಕ ಆಧಾರವೂ ಕೂಡ ಇದೆ. ಆದ್ದರಿಂದ ನಿದ್ರೆ ಕಡಿಮೆ ಮಾಡಿ 5 ಗಂಟೆಗೆ ಎದ್ರೆ ನಷ್ಟವೇ ಹೊರತು ಲಾಭ. 5 AM ಕೆಲಸ ಮಾಡಬೇಕಾದ್ರೆ ರಾತ್ರಿ 9:30ರಿಂದ 10ರ ಒಳಗೆ ಮಲಗಬೇಕು. ಅಂದ್ರೆ 5 AM ಎಂಬಂತಹ ಅಂಕಿ ಮುಖ್ಯ ಅಲ್ಲ, ಸಾಕಷ್ಟು ನಿದ್ರೆ ಮಾಡಿ ನಿಯಮಿತ ಸಮಯಕ್ಕೆ ಏಳುವುದು ಕೂಡ ಬಹಳಷ್ಟು ಮುಖ್ಯ. ಆದ್ರೆ ಬೆಳಿಗ್ಗೆ ಎದ್ದೇಳುವ ಅಭ್ಯಾಸಕ್ಕೆ ನಿಜವಾಗಿ ಕಾರಣ ಇದೆ. ವಿಜ್ಞಾನವೂ ಕೂಡ ಅದನ್ನ ಸ್ಪಷ್ಟಪಡಿಸ್ತದೆ. ನಮ್ಮ ದೇಹದಲ್ಲಿ ಒಂದು ಜೈವಿಕ ಗಡಿಯಾರ ಇದೆ. ಇದನ್ನ ಸರ್ಕ್ಯಾಡಿಯನ್ ರಿದಮ್ ಅಂತ ಕರೀತಾರೆ. ನಿದ್ರೆ, ಎಚ್ಚರ, ದೇಹದ ಉಷ್ಣಾಂಶ, ಹಾರ್ಮೋನ್ ಸ್ರಾವ ಎಲ್ಲವೂ ಕೂಡ ಈ 24 ಗಂಟೆಯ ಚಕ್ರದ ಪ್ರಕಾರ ನಡೀತದೆ. ಈ ಗಡಿಯಾರಕ್ಕೆ ಅತ್ಯಂತ ಮುಖ್ಯ ಸಂಕೇತ ಬೆಳಕು. ಬೆಳಗಿನ ನೈಸರ್ಗಿಕ ಬೆಳಕು ದೇಹಕ್ಕೆ ಸ್ಪಷ್ಟ ಸಂದೇಶ ಕೊಡುತ್ತದೆ, ದಿನ ಶುರುವಾಯಿತು, ಎಚ್ಚರ ಆಗುವಂತ. ಪ್ರತಿದಿನ ಒಂದೇ ಸಮಯಕ್ಕೆ ಏಳುವ ಅಭ್ಯಾಸ ಈ ಜೈವಿಕ ಗಡಿಯಾರವನ್ನ ಸ್ಥಿರವಾಗಿ ಇಡುತ್ತದೆ. ಜೈವಿಕ ಗಡಿಯಾರ ಸ್ಥಿರವಾದಾಗ ನಿದ್ರೆ ಉತ್ತಮವಾಗ್ತದೆ, ಹಗಲಿನ ಚುರುಕುತನ ಹೆಚ್ಚಾಗ್ತದೆ, ಮನಸ್ಸು ಸಮಚಿತ್ತದಿಂದ ಇರಲಿಕ್ಕೆ ಆರಂಭವಾಗುತ್ತದೆ. ಅಂದ್ರೆ 5 AM ಮೋಡಿ ಮಾಡಲಾರದು, ಆದ್ರೆ ಪ್ರತಿದಿನ ಒಂದೇ ಸಮಯಕ್ಕೆ ಏಳುವಂತಹ ಅಭ್ಯಾಸ ನಿಜವಾದ ಬದಲಾವಣೆಯನ್ನ ತರಬಹುದು. ಹಾಗಾದ್ರೆ ಈ 20-20-20 ರೂಲ್ ನ ಬಗ್ಗೆ ವಿಜ್ಞಾನ ಏನ್ ಹೇಳ್ತದೆ? ದೇಹ ಮೊದಲ 20 ನಿಮಿಷ. ನಿದ್ರೆಯಿಂದ ಎದ್ದ ದೇಹಕ್ಕೆ ಮೊದಲು ಚಲನೆ ಬೇಕು. 2025ರಲ್ಲಿ ಪ್ರಕಟವಾದಂತಹ ಒಂದು ದೊಡ್ಡ ಅಧ್ಯಯನದ ಪ್ರಕಾರ ಬೆಳಗಿನ ವ್ಯಾಯಾಮದ ನಂತರ ಗಮನ, ಸ್ಮರಣೆ ಮತ್ತು ನಿರ್ಧಾರ ಶಕ್ತಿ ಉತ್ತಮಗೊಳ್ಳುತ್ತದೆ ಅಂತ ಸ್ಪಷ್ಟವಾಗಿ ತೋರಿಸಿದೆ. ಅಂದ್ರೆ ಬೆಳಗಿನ ವ್ಯಾಯಾಮ ಕೇವಲ ದೇಹಕ್ಕಲ್ಲ, ಮೆದುಳಿಗೂ ಕೂಡ ಸಿದ್ಧತೆಯನ್ನ ನೀಡುತ್ತದೆ. ದೊಡ್ಡ ವ್ಯಾಯಾಮ ಬೇಡ, ನಡಿಗೆ, ಯೋಗ, ಸರಳವಾದಂತಹ ದೇಹ ಚಲನೆಯೂ ಕೂಡ ಸಾಕಾಗ್ತದೆ. ಮನಸ್ಸು ಮುಂದಿನ 20 ನಿಮಿಷ. ಎದ್ದ ತಕ್ಷಣ ಮೊಬೈಲ್ ನೋಡಿದ್ರೆ ಏನಾಗ್ತದೆ? ಇನ್ನೊಬ್ಬರ ಸುದ್ದಿ, ಇನ್ನೊಬ್ಬರ ಅಭಿಪ್ರಾಯ, ಇನ್ನೊಬ್ಬರ ಆಗ್ರಹ ಇವು ನಿಮ್ಮ ಮನಸ್ಸನ್ನ ಮೊದಲು ತುಂಬುತ್ತವೆ. ಬದಲಾಗಿ 10ರಿಂದ 20 ನಿಮಿಷ ಮೌನ, ಧ್ಯಾನ ಅಥವಾ ದಿನದ ಯೋಜನೆ. ನಿಮ್ಮ ಮನಸ್ಸಿನ ಮೊದಲ ದಿಕ್ಕನ್ನ ನೀವೇ ನಿರ್ಧರಿಸಿ. ಇದರ ಹಿಂದೆಯೂ ಕೂಡ ಅಧ್ಯಯನಗಳ ಬೆಂಬಲ ಇದೆ. ಧ್ಯಾನ ಮತ್ತು ಚಿಂತನಶೀಲ ಅಭ್ಯಾಸಗಳು ಒತ್ತಡ ನಿರ್ವಹಣೆ ಮತ್ತು ಗಮನ ಶಕ್ತಿಯನ್ನ ಸುಧಾರಿಸ್ತವೆ ಅಂತ ಇವು ಹೇಳ್ತಾರೆ. ಜ್ಞಾನ ಕೊನೆಯ 20 ನಿಮಿಷ. ದಿನಕ್ಕೆ 20 ನಿಮಿಷ ಓದು ಅಥವಾ ಕಲಿಕೆ. 1 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ 120 ಗಂಟೆಗಳಿಗಿಂತ ಹೆಚ್ಚು. ಒಂದು ದಿನದ ಅದ್ಭುತ ಬೆಳಗಿಗಿಂತ 100 ದಿನದ ಸಾಮಾನ್ಯ ಬೆಳಗು ಹೆಚ್ಚು ಶಕ್ತಿಶಾಲಿ. ಯಾಕಂದ್ರೆ ಪುನರಾವರ್ತನೆಯೇ ಪರಿವರ್ತನೆ. ಹಾಗಾದ್ರೆ ನಿಜವಾದಂತಹ ತಡೆ ಯಾವುದು? ಪ್ರತಿಯೊಬ್ಬರೂ ಕೂಡ ಬೆಳಿಗ್ಗೆ ಬೇಗ ಏಳಬೇಕು ಅಂತ ಇಚ್ಛಿಸ್ತಾರೆ. ಆದ್ರೆ ಬಹಳಷ್ಟು ಜನ ಒಂದೇ ವಾರದಲ್ಲಿ ಬಿಟ್ಟು ಬಿಡ್ತಾರೆ. ಇದು ಯಾಕೆ? ಇದಕ್ಕೆ 2 ಕಾರಣ ಇದೆ. ಮೊದಲನೆಯದು, ರಾತ್ರಿಯ ಅಭ್ಯಾಸ ಬದಲಾಗದೆ ಹೋಗಿದೆ. ತಡರಾತ್ರಿ ಮೊಬೈಲ್, ಅಡ್ಡಾದಿಡ್ಡಿ ಊಟ, 1 ಗಂಟೆಗೆ ಮಲಗುವಂತ ಅಭ್ಯಾಸ ಇವು ಇದ್ರೆ ಬೆಳಿಗ್ಗೆ 5 ಗಂಟೆ ಸಾಧ್ಯ ಆಗುತ್ತೆ. ಬೆಳಿಗ್ಗೆಯ ಅಭ್ಯಾಸ ರಾತ್ರಿಯೇ ನಿರ್ಧಾರ ಆಗ್ತದೆ. ಎರಡನೆಯದು, ಒಂದೇ ದಿನ ಎಲ್ಲ ಮಾಡ್ಲಿಕ್ಕೆ ಹೋಗುವಂತ. ಮೊದಲ ದಿನ ಬೆಳಿಗ್ಗೆ 5 ಗಂಟೆಗೆ ಹೇಳಿ ವ್ಯಾಯಾಮ, ಧ್ಯಾನ, ಓದು ಎಲ್ಲ ಒಟ್ಟಿಗೆ ಮಾಡ್ಲಿಕ್ಕೆ ಹೋದ್ರೆ 2ನೇ ದಿನ ದಣಿದಿರ್ತೀರಿ. 1ರಿಂದ ಶುರು ಮಾಡಿ ಸ್ಥಿರವಾಗಿರ್ಲಿ, ಆಮೇಲೆ ಮುಂದಿನದನ್ನ ಸೇರಿಸಿ.
ಕೊನೆಯದಾಗಿ ಸ್ನೇಹಿತರೆ, ದ 5 AM ಕ್ಲಬ್ ಪುಸ್ತಕದ ನಿಜವಾದ ಸಂದೇಶ 5 ಗಂಟೆ ನಂಬರ್ ಅಲ್ಲ. ನಿಮ್ಮ ದಿನ ಶುರುವಾಗುವಂತಹ ಮೊದಲ ಗಂಟೆಯ ಒಡೆತನ ನಿಮ್ದಾಗಿರಲಿ. ವಿಜ್ಞಾನವು ಕೂಡ ಅದನ್ನೇ ಹೇಳ್ತದೆ. ನಿಯಮಿತವಾದಂತಹ ನಿದ್ರೆ, ಬೆಳಗ್ಗಿನ ದೇಹದ ಚಲನೆ, ಮನಸ್ಸಿನ ಮೌನ, ನಿರಂತರವಾದಂತಹ ಕಲಿಕೆ ಇವುಗಳು ಕೆಲಸ ಮಾಡ್ತವೆ. 5 ಗಂಟೆ ಆಗಿರ್ಲಿ, 6 ಗಂಟೆ ಆಗಿರ್ಲಿ, ಸಾಕಷ್ಟು ನಿದ್ರೆ ಮಾಡಿ ಸ್ಥಿರವಾದ ಸಮಯಕ್ಕೆ ಏಳಿ ಆ ಮೊದಲ ಗಂಟೆಯನ್ನ ಉದ್ದೇಶಪೂರ್ವಕವಾಗಿ ಬಳಸಿಕೊಳ್ಳಿ. ನಾಳೆ ಬೆಳಿಗ್ಗೆ ಅಲಾರಾಮ್ ಇಡಿ, ಆದರೆ ಅದಕ್ಕೂ ಮೊದಲು ಇವತ್ತು ರಾತ್ರಿ ಬೇಗ ಮಲಗಿ. ಇದು ಹಿತಾಯು. ಇಂತಹ ಇನ್ನಷ್ಟು ಹೊಸ ವಿಚಾರಗಳಿಗಾಗಿ ಸಬ್ಸ್ಕ್ರೈಬ್